ನಮಸ್ಕಾರ ಸ್ನೇಹಿತರೆ, ವಿಡಿಯೋ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡ್ತಾ ಇದ್ದಾರೆ ದಯವಿಟ್ಟು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಬಿಗ್ ಬಾಸ್ ಕಡೆಯಿಂದ ಹೈ ವೋಲ್ಟೇಜ್ ಆಗಿರೋ ಒಂದು ಪ್ರೋಮೋ ರಿಲೀಸ್ ಆಗಿದೆ. ಪ್ರೋಮೋದಲ್ಲಿ ಒಂದ್ಸರಿ ಎಲ್ಲ 2-3 ಸರಿ ರಿಷಾ ಅವರು ಗೆಲ್ಲಿಯವ್ರ ಮೇಲೆ ಹಲ್ಲೆ ಮಾಡ್ತಾ ಇರೋದು ಈಗ ನಮ್ಗೆ ಪ್ರೋಮೋದಲ್ಲಿ ಕಾಣ್ ಸಿಗ್ತಾ ಇದೆ. ಬಿಗ್ ಬಾಸ್ ಮನೆಯಲ್ಲಿ ಎಸ್ಪೆಷಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಅನ್ನೋದು ತುಂಬಾ ಅಂದ್ರೆ ತುಂಬಾ ರಾಂಗು. ಯಾವುದೇ ಒಂದು ವ್ಯಕ್ತಿ, ಯಾವುದೇ ಒಂದು ಕಂಟೆಸ್ಟೆಂಟ್ಸ್ ಬಿಗ್ ಬಾಸ್ ಮನೆಯಲ್ಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ ತಕ್ಷಣ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕರ್ಕೊಂಡ್ ಬರ್ತಾರೆ, ಅವ್ರನ್ನ ಇಮಿಡಿಯೇಟ್ ಆಗಿ ಎಲಿಮಿನೇಷನ್ ಮಾಡ್ತಾರೆ. ಬಟ್ ಈಗ ರಿಲೀಸ್ ಮಾಡಿರುವಂತ ಪ್ರೋಮೋನ ಮಟ್ಟಿಗೆ ನಾವು ನೋಡ್ಕೊಳ್ಳೋದಾದ್ರೆ ಎಲ್ಲೂ ಸಹ ರಿಷಾ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾ ಇರೋದಾಗಿರ್ಬೋದು, ಬಿಗ್ ಬಾಸ್ ಕಡೆಯಿಂದ ಅನೌನ್ಸ್ಮೆಂಟ್ ಬರ್ತಾ ಇರೋದಾಗಿರ್ಬೋದು ನಮ್ಗೆ ಕಾಣ್ ಸಿಗ್ತಾ ಇಲ್ಲ. ಮೊದಲಿಗೆ ಪ್ರೋಮೋ ಪ್ರಾರಂಭವಾಗ್ತಾನೆ ರೆಸ್ಟ್ ರೂಮ್ ಅಲ್ಲಿ ಕುಳಿತುಕೊಂಡಂತಹ ಗಿಲ್ಲಿ ಅವರು ರಿಷಾ ನನಗೆ ಬಕೆಟ್ ಕೊಡು, ನೀನೇನಾದ್ರೂ ಈಗ ಬಕೆಟ್ ಕೊಡ್ಲಿಲ್ಲ ಅಂದ್ರೆ ನಾನು ಏನ್ ಮಾಡ್ತೀನಿ ನೋಡು ಅಂತ ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ಮುಂದುವರೆದ ಭಾಗದಂತೆ ಬೆಡ್ರೂಮ್ ಅಲ್ಲಿ ಹೋಗ್ಬಿಟ್ಟು ರಿಷಾ ಅವರ ಬಟ್ಟೆಗಳನ್ನ ಕೆಲವೊಂದನ್ನು ತಗೊಂಡ್ಬಂದು ಇವರು ಬಾತ್ರೂಮ್ ಅಲ್ಲಿ ಇಡ್ತಾರೆ. ಸೊ ಈ ಒಂದು ವಿಚಾರಕ್ಕೆ ಬಾತ್ರೂಮ್ ನಿಂದ ಹೊರಗಡೆ ಬಂದಂತ ರಿಷಾ ಅವರು ತುಂಬಾನೇ ಸಿಟ್ಟುಕೊಂಡು ಗಿಲ್ಲಿಯವ್ರ ಮೇಲೆ ಹಲ್ಲೆ ಮಾಡ್ತಾರೆ, ಜೋರ್ ಕಿರ್ಚಾಡ್ಕೊಂಡು ನೀನ್ ಮಾಡಿದ ತಪ್ಪು ಅದು ಇದು ಅಂತ. ಇನ್ ಕೇಸ್ ಏನಾದ್ರೂ ಗಿಲ್ಲಿಯವರು ಅವರ ಬಟ್ಟೆಗಳನ್ನ ತಂದು ಬಾತ್ರೂಮ್ ಇಟ್ಟಿರೋ ತಪ್ಪಾದ್ರೂ ಸಹ ಎಲ್ಲೋ ಒಂದ್ ಕಡೆ ಹಲ್ಲೆ ಮಾಡೋದಾಗಿರ್ಬೋದು, ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದಾಗಿರ್ಬೋದು ತುಂಬಾ ಅಂದ್ರೆ ತುಂಬಾ ರಾಂಗ್ ಆಗುತ್ತೆ. ಇನ್ ಕೇಸ್ ಏನಾದ್ರೂ ಗಿಲ್ಲಿಯವ್ರ ಮೇಲೆ ಅವ್ರಿಗೆ ನಿಜವಾಗ್ಲೂ ಅಸಮಾಧಾನ ಇದ್ರೆ, ಗಿಲ್ಲಿಯವ್ರು ಮಾಡಿದ್ ನಿಜವಾಗ್ಲೂ ತಪ್ಪು ಅಂದಿದ್ರೆ ಕೇವಲ ಅವರು ಧ್ವನಿ ಎತ್ತೋದ್ರ ಮೂಲಕವಾಗಿ ಗಿಲ್ಲಿ ನೀನ್ ತಪ್ಪು ಅಂತ ಹೇಳೋದ್ರ ಮೂಲಕವಾಗಿ, ಅಥವಾ ಅವ್ರನ್ನ ನಾಮಿನೇಷನ್ ವಿಚಾರದಲ್ಲೋ ಅಥವಾ ಕಿಚ್ಚನ ಪಂಚಾಯಿತಿಯಲ್ಲೋ ಅವ್ರು ಮಾಡಿದಂತ ತಪ್ಪನ್ನ ಎತ್ತಿ ತೋರಿಸೋದ್ರ ಮೂಲಕ ಅವ್ರು ಬೇಕಾದ್ರೆ ಅದು ಅವನ ತಪ್ಪಿಗೆ ಅವ್ರಿಗೆ ಸರಿಯಾದಂತ ಬುದ್ಧಿ ಕಲಿಸಬಹುದಾಯ್ತು ಗಿಲ್ಲಿ ಅವ್ರಿಗೆ. ಬಟ್ ಇಲ್ಲಿ ಎಲ್ಲೋ ಒಂದ್ ಕಡೆ ಗಿಲ್ಲಿ ಅವ್ರ ತಮಾಷೆಯಿಂದ ಮಾಡಿದ್ರು ಅಥವಾ ಸೀರಿಯಸ್ ಆಗಿ ಅವ್ರ ಬಟ್ಟೆ ತಂದು ಇಟ್ರು, ಇವ್ರು ಎಲ್ಲೋ ರಿಷಾ ಅವ್ರು ಹೋಗ್ಬಿಟ್ಟು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿರೋ ತುಂಬಾ ಅಂದ್ರೆ ತುಂಬಾ ರಾಂಗ್ ಆಗುತ್ತೆ. ನಾವು ಪ್ರೋಮೋದಲ್ಲಿ ನೋಡ್ಕೊಂಡ್ರೆ ಏನು ಇವ್ರು ರಿಷಾ ಅವರು ಬಾತ್ರೂಮ್ ನಿಂದ ಹೊರಗಡೆ ಬರ್ತಾ ಇರ್ತಾರೆ, ಆಗ ಗಿಲ್ಲಿ ಅಂತ ಜೋರ್ ಕಿರ್ಚಾಡ್ಕೊಂಡ್ ಬರ್ಬೇಕಾದ್ರೆ ಗಿಲ್ಲಿ ಅವ್ರ ಬಾತ್ರೂಮ್ ಹತ್ರ ಹೋಗ್ಬೇಕಾದ್ರೆ ಅಲ್ಲಿ ಜೋರಾಗಿ ಪಟ್ಟಂತ ಒಂದು ಹೊಡಿತಾರೆ ಬೆನ್ನಿಗೆ, ಆಗ ಗಿಲ್ಲಿ ಅವ್ರು ಸಹ ರಿಯಾಕ್ಟ್ ಆಗ್ತಾರೆ. ಬಟ್ ಗಿಲ್ಲಿ ಅವ್ರು ಎಲ್ಲೇ ಯಾವುದೇ ರೀತಿಯ ಮ್ಯಾನ್ ಹ್ಯಾಂಡ್ಲಿಂಗ್ ಹೋಗಿರೋದು ನಮ್ಗೆ ಪ್ರೋಮೋದಲ್ಲಿ ಕಾಣ್ ಸಿಗ್ತಾ ಇಲ್ಲ. ನೆಕ್ಸ್ಟ್ ಅಲ್ಲಿಂದ ಬಂದು ಇಬ್ರು ಮಧ್ಯೆ ವಾದ ವಿವಾದ ಜಾಸ್ತಿ ಆಗ್ತಾ ಹೋಗುತ್ತೆ. ಗಿಲ್ಲಿಯವರು ಮಾತಾಡ್ತಾರೆ, ನೀನ್ ನನಗೆ ಬಕೆಟ್ ಕೊಡ್ಬೇಕಾಯ್ತು ಅಂತಾರೆ, ಇವ್ರು ನೀನ್ ನನ್ನ ಹತ್ರ ಚೀಪ್ ಆಗಿರೋಂತ ಕಾಮಿಡಿ ಮಾಡಕ್ ಹೋಗ್ಬೇಡ ಅದು ಇದಂತೆ ಜೋರ ಕೂಗಾಡ್ಕೊಂಡು ಗಲಾಟೆ ಮಾಡ್ಕೊಳ್ತಾ ಇರ್ತಾರೆ. ಗಲಾಟೆ ಮಾಡ್ಕೊಳ್ಳೋದು ಅಥವಾ ಜೋರ ಕೂಗಾಡ್ಕೊಳ್ಳೋದು ಅಷ್ಟೊಂದು ದೊಡ್ಡ ತಪ್ಪಾಗಿ ನಮಗೆ ಕಾಣಿಸೋದಿಲ್ಲ. ಬಟ್ ನೆಕ್ಸ್ಟ್ ರಿಷಾ ಮಾಡಿದಂತ ಏನೋ ಇದೆಯಲ್ಲ ಅದು ತುಂಬಾ ಅಂದ್ರೆ ತುಂಬಾ ರಾಂಗ್ ಆಗಿ ಕಾಣಿಸ್ತು ನನಗಂತೂ. ಪ್ರೋಮೋ ರಿಲೀಸ್ ಮಾಡಿದರೆ ಆ ಪ್ರೋಮೋದಲ್ಲಿ ಏನಪ್ಪಾ ಇದೆ ಅಂದ್ರೆ ಸೀದಾ ಬೆಡ್ರೂಮ್ ಹೋದಂತ ರಿಷಾ ಅವರು ಗಿಲ್ಲಿಯವರ ಬಟ್ಟೆಗಳನ್ನ ಕಾಲಲ್ಲಿ ಒದಿತಾ ಇದಾರೆ, ಕಿತ್ತಾಕಿ ಎತ್ತಾಗಿ ಬಿಸಾಕ್ತಾ ಇದಾರೆ. ಈ ದೆವ್ವ ಹಿಡಿದವ್ರು ಹೆಂಗ್ ಆಡ್ತಾರೆ, ಹುಚ್ಚಿರ್ತಾರ ಆ ತರ ಆಡ್ತಾ ಇದಾರೆ ರಿಷಾ ಪ್ರೋಮೋದಲ್ಲಿ ನಾವು ನೋಡ್ಕೊಳ್ಳೋದಾದ್ರೆ. ಈಗಾಗ್ಲೇ ನೀವೆಲ್ಲರೂ ಪ್ರೋಮೋ ನೋಡಿದಿರಂತ ನಾನು ಅನ್ಕೊಳ್ತಾ ಇದ್ದೀನಿ, ಅದಕ್ಕೆ ಇಷ್ಟೊಂದು ನಾನು ಕುಚ್ಚಿ ಅನ್ನೋ ತರ ಆಗಿರ್ಬೋದು, ದೆವ್ವ ಹಿಡಿದೋ ತರ ಆಗಿರ್ಬೋದು ಅಂತ ಪದ ಬಳಕೆ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ನಾವು ಪ್ರೋಮೋದಲ್ಲಿ ನೋಡ್ಕೊಂಡ್ರೆ ಗಿಲ್ಲಿಯವರ ಬೆಡ್ ಹತ್ರ ಹೋಗಿ ಗಿಲ್ಲಿಯವರ ಬೆಡ್ಡಲ್ಲಿ ಇರುವಂತ ಬಟ್ಟೆಗಳನ್ನೆಲ್ಲ ರಿಷಾ ಅವರು ಮೇಲೆ ಎತ್ತಿ ಬಿಸಾಕ್ತಾ ಇದಾರೆ, ಕಾಲ್ನಲ್ಲಿ ಒದಿತಾ ಇದಾರೆ ಅವ್ರ ಬಟ್ಟೆಗಳಿರುವಂತ ಒಂದು ಇದನ್ನ. ಈ ತರ ಎಲ್ಲ ಮಾಡ್ತಾ ಇದಾರೆ. ಒಂದ್ ಕಡೆಯಿಂದ ಅಶ್ವಿನಿ ಗೌಡ ಅವರು ಗಿಲ್ಲಿ ಮಾಡಿದ ತಪ್ಪೆ, ನೀನ್ ಅದೇ ತಪ್ಪು ಮಾಡಕ್ ಹೋಗ್ಬಿಡಂತ ಅವ್ರ ವಾಯ್ಸ್ ಕೇಳಿಸ್ತಾ ಇದ್ರು ಸಹ ಎಲ್ಲೂ ಯಾರೇ ಬಂದು ಅದನ್ನ ನಿಲ್ಸುವಂತ ಪ್ರಯತ್ನ ಮಾಡ್ತಾ ಇರೋದು ನಮ್ಗೆ ಪ್ರೋಮೋದಲ್ಲಿ ಕಾಣಿಸ್ತಾ ಇಲ್ಲ. ಯಾವಾಗ ರಿಷಾ ಅವರು ಬೆಡ್ರೂಮ್ ಅಲ್ಲಿ ಗಿಲ್ಲಿ ಬಟ್ಟೆಗಳನ್ನೆಲ್ಲ ಕಿತ್ತಾಕಿ ಗಿಲ್ಲಿ ಬಟ್ಟೆಗಳನ್ನೆಲ್ಲ ಚಿಲ್ಲಾಪಿಲ್ಲ ಮಾಡ್ತಾ ಇದಾರೋ, ಆಗ ಗಿಲ್ಲಿ ಅವರು ಬೆಡ್ರೂಮ್ ಗೆ ಬಂದ್ರು ಯಾಕೆ ಆ ತರ ಮಾಡ್ತಾ ಇದೆ ಅಂತ. ಆಗ್ಲೂ ಸಹ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರೆ ರಿಷಾ ಅವರು ನಮ್ಗೆ ಪ್ರೋಮೋದಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಅವ್ರ ಮೇಲೆ ಬೇಕು ಅಂತ ಹೋಗಿ ಕೈಯಿಂದ ತಳ್ಳೋದು ನೂಕೋದೆಲ್ಲ ಮಾಡ್ತಾ ಇದಾರೋ. ಈ ಒಂದು ವಿಚಾರದಲ್ಲಿ ನಿಜವಾಗ್ಲೂ ರಕ್ಷಿತಾ ಶೆಟ್ಟಿಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಯಾಕೆ ಅಂದ್ರೆ ರಕ್ಷಿತಾ ಶೆಟ್ಟಿ ಮಾತ್ರನೇ ಅಲ್ಲಿ ಹೋಗ್ಬಿಟ್ಟು ಟಚ್ ಮಾಡೋಂಗಿಲ್ಲ, ನೀವು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋಂಗಿಲ್ಲ ಅಂದ್ಬಿಟ್ಟು ಗಿಲ್ಲಿ ಮತ್ತೆ ರಿಷಾ ಅವ್ರ ಮಧ್ಯೆ ಹೋಗಿ ಗಿಲ್ಲಿ ಪರವಾಗಿ ನಿಂತ್ಕೊಂಡಿರೋರು, ಮತ್ತೆ ರಿಷಾ ಅವರು ಗಿಲ್ಲಿ ಮೇಲೆ ಹಲ್ಲೆ ಮಾಡಿದ್ರೆ ಅಡ್ಡ ನಿಂತ್ಕೊಂಡಿರುವಂತ ಏಕೈಕ ವ್ಯಕ್ತಿ ಅಂದ್ರೆ ಅದು ರಕ್ಷಿತಾ ಶೆಟ್ಟಿ ಮಾತ್ರನೇ. ಮನೆಯಲ್ಲಿರುವಂತ ಕಂಟೆಸ್ಟೆಂಟ್ ಗಳು ಎಲ್ಲರೂ ಕಿಚನ್ ನಲ್ಲೇ ಇದಾರೆ, ಪ್ರತಿಯೊಬ್ಬ ಕಂಟೆಸ್ಟೆಂಟ್ಸ್ ಮುಂದೆನೇ ಇದೆಲ್ಲ ನಡೀತಾ ಇದೆ. ಬಟ್ ಯಾರು ಸಹ ಬಂದು ಆ ಒಂದು ಗಲಾಟೆ ನಿಲ್ಸೋದಾಗಿರ್ಬೋದು, ಗಿಲ್ಲಿ ಅಥವಾ ರಿಷಾ ಅವರಿಗೆ ಬುದ್ಧಿ ಮಾತು ಹೇಳೋದಾಗಿರ್ಬೋದು ಯಾರು ಮಾಡ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಮನೆಯಲ್ಲಿ ಎಂಟರ್ಟೈನ್ಮೆಂಟ್ ತಗೊಳ್ತಾ ಇದ್ದಾರೆ ಕಂಟೆಸ್ಟೆಂಟ್ ಗಳು. ನಿಜವಾಗ್ಲೂ ಬಿಗ್ ಬಾಸ್ ಮನೆಯಲ್ಲಿ ಅವ್ರ ವ್ಯಕ್ತಿತ್ವದ ಆಟವನ್ನು ಅವ್ರು ಆಡ್ತಾ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಈ ಒಂದು ವಿಚಾರದಲ್ಲಿ ರಕ್ಷಿತಾ ಶೆಟ್ಟಿ ಅವ್ರನ್ನ ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾನೇ ಹೊಗಳ್ಬೇಕು ನಾವು. ಯಾಕೆ ಅಂದ್ರೆ ಆ ಒಂದು ಸಿಚುವೇಶನ್ ಮನೆಯಲ್ಲಿರುವಂತ ಯಾವುದೇ ಕಂಟೆಸ್ಟೆಂಟ್ಸ್ ಆಗಿರ್ಬೋದು ಅವರಿಬ್ಬರ ಮತ್ತೆ ಬಂದಿಲ್ಲ, ರಿಷಾ ಅವ್ರು ಮಾಡ್ತಾರೆ ತಪ್ಪು ಅಂತ ಹೇಳ್ತಾ ಇಲ್ಲ ಅಥವಾ ಗಿಲ್ಲಿ ಪರವಾಗಿ ನಿಂತ್ಕೊಳ್ತಾ ಇಲ್ಲ. ಇಲ್ಲಿ ಬಂದು ನಾವು ಪ್ರೋಮೋದಲ್ಲಿ ನೋಡ್ಕೊಳ್ಳೋದಾದ್ರೆ ರಕ್ಷಿತಾ ಶೆಟ್ಟಿ ಒಬ್ಬರೇನೆ ಅಲ್ಲಿ ಗಿಲ್ಲಿ ಮತ್ತೆ ರಕ್ಷಿತಾ ಶೆಟ್ಟಿ ಮಧ್ಯೆ ನಿಂತ್ಕೊಂಡು ಟಚ್ ಮಾಡೋಂಗಿಲ್ಲ, ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋಂಗಿಲ್ಲ ಅಂದ್ಬಿಟ್ಟು ಅಲ್ಲಿ ಮಾತಾಡ್ತಾ ಇರೋದು. ಅಂಡ್ ಈ ಒಂದು ವಿಚಾರದಲ್ಲಿ ನಾವು ನೋಡ್ಕೊಳ್ಳೋದಾದ್ರೆ ಕಳೆದ 12 ಸೀಸನ್ ಗಳಿಂದ ಬಿಗ್ ಬಾಸ್ ಮನೆಯಲ್ಲಿ ಯಾರಾದ್ರೂ ಆಗ್ಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರೆ, ಫಿಸಿಕಲ್ ಆಗಿ ಅಟ್ಯಾಕ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಬಿಗ್ ಬಾಸ್ ಮನೆಯಿಂದ ಅವ್ರನ್ನ ಎಲಿಮಿನೇಷನ್ ಮಾಡಿ ಹೊರಗಡೆ ಕಳ್ಸಿಕೊಡ್ತಾರೆ. ಬಟ್ ಪ್ರೋಮೋನ ಮಟ್ಟಿಗೆ ನಮ್ಗೆ ಕಾಣ್ ಸಿಗ್ತಾ ಇರೋದ್ರ ಮಟ್ಟಿಗೆ ಎಲ್ಲೂ ಸಹ ರಿಷಾ ಮೇಲೆ ಬಿಗ್ ಬಾಸ್ ಅವ್ರು ಆಗಿರ್ಬೋದು ಬೇರೆ ಯಾವುದೇ ರೀತಿ ಆಕ್ಷನ್ ತಗೊಂಡಂಗೆ ನಮ್ಗೆ ಕಾಣ್ ಸಿಗ್ತಾ ಇಲ್ಲ. 100% ಇದೊಂದು ಮ್ಯಾನ್ ಹ್ಯಾಂಡ್ಲಿಂಗ್ ಅನೇ ಆಗುತ್ತೆ. ಪ್ರೋಮೋ ನೋಡಿದ್ರೆ ನಮ್ಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ, ನಿಜವಾಗ್ಲೂ ಫಿಸಿಕಲ್ ಆಗಿ ಇವ್ರು ಅಟ್ಯಾಕ್ ಮಾಡಿದ್ದಾರೆ.
ಈ ಒಂದು ವಿಚಾರವಾಗಿ ಬಿಗ್ ಬಾಸ್ ಮನೆಯಿಂದ ಇವ್ರನ್ನ ಹೊರಗಡೆ ಎಲಿಮಿನೇಷನ್ ಮಾಡ್ಲೇಬೇಕು. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲೂ ಸಹ ಇದೇ ಕಂಟಿನ್ಯೂ ಆಗುತ್ತೆ. ಎಲ್ಲೋ ಒಂದ್ ಕಡೆ ನಾವು ಇದನ್ನ ಮ್ಯಾನ್ ಹ್ಯಾಂಡಲಿಂಗ್ ಮಾಡ್ಬಿಟ್ಟು ಹ್ಯಾಂಗರ್ ಆನ್ ಮಾಡ್ಬಿಟ್ವಿ, ಇಲ್ಲ ನಮ್ ಸಿಟ್ ಬಂದಿತ್ತು ಅದಕ್ಕೆ ಮಾಡ್ಬಿಟ್ವಿ ಅಂತ ಕಂಟೆಸ್ಟೆಂಟ್ ಗಳು ಹೇಳುವಂತ ಸಿಚುವೇಶನ್ ಸಹ ಬರುತ್ತೆ. ಸೊ ಇದಕ್ಕೆ ಏನು ತುಂಬಾ ಅಂದ್ರೆ ತುಂಬಾ ಕ್ರಿಟಿಕಲ್ ಆಗಿರುವಂತ ಸಿಚುವೇಶನ್ ಇದು. ತುಂಬಾ ಸೀರಿಯಸ್ ಆಗಿರುವಂತ ಆಕ್ಷನ್ ತಗೊಳ್ಲೇಬೇಕು ಇದ್ರ ವಿರುದ್ಧವಾಗಿ. ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಮನೆಯಲ್ಲಿ ಈ ಒಂದು ಬಾರಿ ತುಂಬಾ ಫೇವರಿಸಮ್ ನಡೀತಾ ಇದೆ ಅಂತ ನನಗೆ ಅನಿಸ್ತಾ ಇದೆ, ಎಸ್ಪೆಷಲಿ ಫೀಮೇಲ್ ಕಂಟೆಸ್ಟೆಂಟ್ಸ್ ಗೆ. ಸೊ ಇದ್ರ ಬಗ್ಗೆ ನಿಜವಾಗ್ಲೂ ಬಿಗ್ ಬಾಸ್ ಅವರು ದೊಡ್ಡ ಆಕ್ಷನ್ ತಗೊಳ್ಬೇಕು. ಫಿಸಿಕಲ್ ಆಗೋದಂತೂ ತುಂಬಾ ಅಂದ್ರೆ ತುಂಬಾ ರಾಂಗ್ ಆಗುತ್ತೆ. ನಾವು ಕಳೆದ ಸೀಸನ್ ಗಳಲ್ಲಿ ನೋಡ್ಕೊಂಡ್ರೆ ಏನು ಬಿಗ್ ಬಾಸ್ ಮನೆಗೆ ಹುಚ್ಚ ವೆಂಕಟ್ ಅವ್ರು ಬಂದಿದ್ರು, ಅವರು ಸಹ ಫಿಸಿಕಲ್ ಅಟ್ಯಾಕ್ ಮಾಡಿದಾಗ ಅವರು ಎಲಿಮಿನೇಷನ್ ಆಗಿ ಹೋಗಿದ್ರು. ಅಂಡ್ ಲಾಯರ್ ಜಗದೀಶ್ ಅವರು ಸಹ ಫಿಸಿಕಲ್ ಆಗಿ ಸ್ವಲ್ಪ ಅಟ್ಯಾಕ್ ಆದಾಗ ಸಹ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ಆಗಿ ಹೋಗಿದ್ರು. ಸೊ ಈ ಒಂದು ವಿಚಾರದಲ್ಲಿ ರಿಷವ್ ಸಹ ಎಲಿಮಿನೇಷನ್ ಆಗೋದ್ ಪಕ್ಕ ಅಂತ ಈಗ ತಿಳಿದು ಬರ್ತಾ ಇದೆ. ಬಟ್ ಫ್ರೋಮೋನ ಮಟ್ಟಿಗೆ ನಾವು ನೋಡ್ಕೊಳ್ಳೋದಾದ್ರೆ ಎಲಿಮಿನೇಷನ್ ಪ್ರೋಸೆಸ್ ಆಗಿರ್ಬೋದು, ಅವರಿಗೆ ನೀವು ಮಾಡದಂತ ತಪ್ಪು ಅಂತ ಎಲ್ಲೇ ಅನೌನ್ಸ್ಮೆಂಟ್ ಬಂದಿದ್ದಾಗಿರ್ಬೋದು ನಮಗೆ ಫ್ರೋಮೋದಲ್ಲಿ ಕಾಣಿಸ್ತಾ ಇಲ್ಲ. ಬಟ್ ರಿಷವ್ ಅವರು ಎಲಿಮಿನೇಷನ್ ಆಗ್ಲೇಬೇಕು ಅನ್ನೋ ಕೂಗು ಈಗ ಜಾಸ್ತಿ ಆಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಇದು ತುಂಬಾ ಅಂದ್ರೆ ತುಂಬಾ ರಾಂಗ್ ಆಗಿ ಕಾಣಿಸ್ತಾ ಇದೆ. ಯಾಕೆ ಅಂದ್ರೆ ಎದುರಾಳಿ ವ್ಯಕ್ತಿ ಈಗ ಗಿಲ್ಲಿ ಅವ್ರು ಎಕ್ಸ್ಪೆಷಲಿ ಓಕೆ ಬಟ್ಟೆ ತಂದು ಏನೋ ಬಾತ್ರೂಮ್ ಅಲ್ಲಿ ಇಟ್ಟಿದ್ದಾಗಿರ್ಬೋದು, ಬಕೆಟ್ ಕೊಡ್ಲಿಲ್ಲ ಅಂತ ರೀಸನ್ಗೆ ರಾಂಗ್ ಇರ್ಬೋದು, ರಾಂಗ್ ಅಲ್ಲ ತುಂಬಾನೇ ರಾಂಗ್ ಇರ್ಬೋದು. ಆ ಒಂದು ವಿಚಾರನ ಮಾತಿನ ಮೂಲಕ ಅಥವಾ ಆ ಒಂದು ವಿಚಾರನ ನಾಮಿನೇಷನ್ ನಲ್ಲಿ ಮಾತಾಡೋದ್ರ ಮೂಲಕ ಅವ್ರನ್ನ ನಾಮಿನೇಷನ್ ಮಾಡಿ ಅವ್ರ ಬುದ್ಧಿ ಕಲ್ಸೋದ ತರನೋ, ಇಲ್ಲಾಂದ್ರೆ ಅವ್ರು ಮಾಡಿದ ತಪ್ಪು ಅವ್ರಿಗೆ ಅರಿವಾಗೋ ತರ ಅವ್ರಿಗೆ ಅವರೇ ಬಟ್ಟೆನೆ ಅವ್ರು ಯಾವಾಗನ ಸ್ನಾನಕ್ಕೆ ಹೋದಾಗ ಬಾತ್ರೂಮ್ ಅಲ್ಲಿ ತಂದಿಟ್ಟು ಈ ತರ ಮಾಡಿದ್ ನೀವು ತಪ್ಪು, ನಿಮ್ಗೂ ಯಾವ ತರ ಅನ್ಸುತ್ತೆ ನೋಡಿ ಅಂತ ಮಾಡ್ಬೋದಾಯ್ತು. ಬಟ್ ಎಲ್ಲೋ ಒಂದ್ ಕಡೆ ಅವರ ಒಂದು ಆಂಗರ್ ನ ಕಂಟ್ರೋಲ್ ಮಾಡ್ಕೊಳಕ್ ಆಗದೆ ಇಲ್ಲಿ ಅಲ್ಲೇ ಮಾಡಿರೋದು ತುಂಬಾ ಅಂದ್ರೆ ತುಂಬಾ ರಾಂಗ್ ಆಗಿ ಕಾಣಿಸುತ್ತೆ ಜನಗಳಿಗೆ. ಅಂಡ್ ಅವ್ರ ವ್ಯಕ್ತಿತ್ವವನ್ನ ನಮ್ಗೆ ತೋರ್ಸ್ಪಡಿಸುತ್ತೆ. ಈಗ ಬಿಗ್ ಬಾಸ್ ಮನೆಯಲ್ಲಿ ಅಷ್ಟೆಲ್ಲಾ ಕ್ಯಾಮರಾಗಳಿದೆ ಮತ್ತೆ ಜನಗಳೆಲ್ಲ ನೋಡ್ತಾ ಇದಾರೆ ಅಂತ ಕ್ಲಿಯರ್ ಆಗಿ ಅಲ್ಲಿರುವಂತ ಪ್ರತಿಯೊಬ್ಬ ಕಂಟೆಸ್ಟೆಂಟ್ಸ್ಗೂ ಗೊತ್ತು. ಬಿಗ್ ಬಾಸ್ ಮನೆಯಲ್ಲಿ ನಾವು ಕೆಮ್ಮಿದ್ರು ಎಲ್ಲರಿಗೂ ಗೊತ್ತಾಗುತ್ತೆ, ಕೂತ್ಕೊಂಡ್ರು ಎದ್ರು ಸಹ ಎಲ್ಲರಿಗೂ ಗೊತ್ತಾಗುತ್ತೆ, ನೋಡುತ್ತೆ, ಲೈವ್ ಓಡ್ತಾ ಇರುತ್ತೆ 24/7 ಅಂತ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ಕಂಟೆಸ್ಟೆಂಟ್ ಗಳಿಗೂ ಗೊತ್ತು. ಅಂಡ್ ಎಸ್ಪೆಷಲಿ ರಿಷವ್ ಅವ್ರನ್ನ ತಗೊಂಡ್ರೆ ಅವ್ರು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಂತ ಕಂಟೆಸ್ಟೆಂಟ್ಸ್. ಸೊ ಬಿಗ್ ಬಾಸ್ ಮನೆಯಲ್ಲಿ ಯಾರೆಲ್ಲ ಕಂಟೆಸ್ಟೆಂಟ್ಸ್ ಇದಾರೆ ಅವ್ರಿಗೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಗೊತ್ತು ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಮ್ರಾ ಇರೋದು, ಅವ್ರು ಮಾಡುವಂತ ಎಲ್ಲ ಚಟುವಟಿಕೆಗಳು ಎಲ್ಲ ಹೊರಗಡೆ ಜನ ನೋಡ್ತಾರೆ ಅಂತ. ಸೊ ಇಂತ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇವ್ರು ಅಲ್ಲೇ ರೇಂಜ್ಗೆ ಹೋಗ್ತಾರೆ, ಅಲ್ಲಿ ಅವ್ರು ಗಿಲ್ಲಿ ಅವರ ಬಟ್ಟೆಗಳನ್ನೆಲ್ಲ ಹಿಂಗಂದ್ರೆ ಹಂಗ್ ಬಿಸಾಕ್ತಾರೆ, ಮತ್ತೆ ಪದೇ ಪದೇ ಬಾಡಿ ಮೇಲೆ ಹೋಗಿ ತಳ್ಳೋದಾಗಿರ್ಬೋದು, ಅವ್ರನ್ನ ನೂಕೋದಾಗಿರ್ಬೋದು, ಅಲ್ಲೇಗೇನೆ ಯತ್ನ ಮಾಡ್ತಾ ಹೋಗ್ತಾರೆ. ಅಂದ್ರೆ ಇನ್ನು ಹೊರಗಡೆ ಜಗತ್ತಲ್ಲಿ ನಿಜವಾಗ್ಲೂ ಇವ್ರು ಹೇಗಿರ್ಬೋದು, ಕ್ಯಾಮರಾ ಇರಲ್ಲ, ಅಲ್ಲಿ ಯಾರು ವ್ಯಕ್ತಿಗಳು ಸರೌಂಡಿಂಗ್ ಇರಲ್ಲ, ಅಲ್ಲಿ ಹೇಗಿರ್ಬೋದು, ಇವರು ಅವರ ವ್ಯಕ್ತಿತ್ವ ಏನಿರ್ಬೋದು ಹೊರಗಡೆ ಅಂತ ಇದರ ಮೂಲಕ ತಿಳಿದು ಬರ್ತಾ ಇದೆ ನಮ್ಗೆ. ಸೊ ಎಲ್ಲೋ ಒಂದ್ ಕಡೆ ರಿಷಾ ಅವರು ತುಂಬಾ ಅಂದ್ರೆ ತುಂಬಾ ರಾಂಗ್ ಆಗಿ ಬಿಹೇವ್ ಮಾಡಿದ್ದಾರೆ ಗಿಲ್ಲಿ ಅವ್ರ ವಿಚಾರದಲ್ಲಿ. ಈ ಒಂದು ವಿಚಾರನ ತುಂಬಾ ಅಂದ್ರೆ ತುಂಬಾ ಸೀರಿಯಸ್ ಆಗಿ ತುಂಬಾ ಅಂದ್ರೆ ತುಂಬಾ ಮುಂದಿನ ಕಂಟೆಸ್ಟೆಂಟ್ ಗಳಿಗೆ ಬುದ್ಧಿ ಕಲಿಸೋ ರೀತಿ ಬಿಗ್ ಬಾಸ್ ಅವ್ರು ನಡ್ಕೊಳ್ಬೇಕು ಅಂತ ನನಗೆ ಅನಿಸ್ತಾ ಇದೆ. ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ರಿಷಾ ಅವರು ಗಿಲ್ಲಿ ಅವ್ರ ಮೇಲೆ ಅಟ್ಯಾಕ್ ಮಾಡಿರೋದಾಗಿರ್ಬೋದು, ಹಲ್ಲೆ ಮಾಡಿರೋದಾಗಿರ್ಬೋದು, ನಿಮ್ಮ ದೃಷ್ಟಿಯಲ್ಲಿ ಯಾವ ರೀತಿ ಕಾಣಿಸ್ತಾ ಇದೆ? ಇಲ್ಲಿ ನಿಜವಾಗ್ಲೂ ರಿಷಾ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರಲೇಬೇಕಾ, ಇಲ್ಲಾಂದ್ರೆ ರಿಷಾ ಅವರು ಗಿಲ್ಲಿ ಅವ್ರು ಮಾಡಿದಂತ ಮಿಸ್ಟೇಕ್ ನಿಂದ ಈ ತರ ಬಿಹೇವ್ ಮಾಡಿದಾರೆ ಅಂತ ನಿಮ್ಗೆ ಅನ್ಸುತ್ತೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ಅಂಡ್ ಮಿಸ್ ಮಾಡದೆ ಇವತ್ತಿನ ಎಪಿಸೋಡ್ ನ ಪ್ರತಿಯೊಬ್ಬರು ನೋಡಿ. ಇವತ್ತಿನ ಎಪಿಸೋಡ್ ತುಂಬಾ ಹೈ ವೋಲ್ಟೇಜ್ ಆಗಿರುತ್ತೆ. ಯಾಕೆ ಅಂದ್ರೆ ಇದು ಕೇವಲ ಒಂದು ಮಾತಿನ ಜಗಳನೋ ಇಲ್ಲಾಂದ್ರೆ ನೂಕಾಟನ ತಳ್ಳಾಟನೋ ಅಲ್ಲ, ನಿಜವಾಗ್ಲೂ ರಿಷಾ ಅವ್ರ ಕಡೆಯಿಂದ ಗಿಲ್ಲಿ ಮೇಲೆ ಹಲ್ಲೆ ಆಗಿದೆ. ಸೊ ಈ ಒಂದು ವಿಚಾರವಾಗಿ ಮಿಸ್ ಮಾಡದೆ ಎಪಿಸೋಡ್ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು, ಧನ್ಯವಾದಗಳು.